ಗುಂಟೂರು ಚಿಕನ್ನು ಹಾಂ ಗುಂಟೂರು ಚಿಕನ್ ಇದು ನಿಮ್ದೇನ ಪಾರ್ಸಲು ಪೆಪ್ಪರ್ ಚಿಕನ್ ಮತ್ತು ಸೈಡ್ಸಲ್ಲಿ ಒಂದು 10 ಥರ ಸೈಡ್ಸ್ ಇದೆ ಸ್ಟಾರ್ಟರ್ಸು. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕೋ ಊಟ ಮಾಡ್ಬೋದು. ಆ ಥರ ನಮ್ಮದು ಸೆಲೆಕ್ಷನ್ ಊಟ ಇದೆ. ಮತ್ತು ಎಲ್ಲ ಲೈವ್, ನೀವು ಏನು ಬೇಕಾದ್ರೂ ನೋಡಿ, ಕಣ್ಣಲ್ಲಿ ನೋಡಿ ಇದನ್ನು ಹಾಕಿ ಅಂತ ಕೇಳಿ ಹಾಕಿಸ್ಕೊಬೋದು. ಹಾಫಲ್ಲೇ ಇಬ್ರಿಗೆ ಹಾಕಿರೋದು ಹಾಫಲ್ವಾ? ನಾನು ಗಂಗೋತ್ರಿ ಕಾಲೇಜಿನ ನಮ್ದಿರೋದು. ಅಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಆಗುತ್ತೆ. ನಾನು ನಡ್ಕೊಂಡು ಬಂದು ತಿಂತಾ ಇದ್ದೀನಿ ಅಂದರೆ ಅರ್ಥ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಮಾತ್ರ. ನಾವು ಕೊಡೋವಂಥ ಪ್ರೈಸ್ಗೆ ಇನ್ನೂ ಜಾಸ್ತಿ ಕೊಟ್ರೂ ಸರಿನೇ ಅನಿಸ್ತಾ ಇದೆ. ಯಾಕಂದರೆ ಟೇಸ್ಟ್ ಹಂಗಿದೆ, ತುಂಬ ಚೆನ್ನಾಗಿದೆ ಮಾತ್ರ. ಏನು ಮಾಡೋಕ್ಕಾಗಲ್ಲ. ಲೇಬರ್ಗೋಸ್ಕರ ನಾವು ಚೀಪ್ ಆ್ಯಂಡ್ ಬೆಸ್ಟ್, ನೀಟಾಗಿ ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಪ್ರೈಸಿಂಗು ಮೂರನ್ನು ಮೇಂಟೈನ್ ಮಾಡ್ಕೊಂಡು 10 ವರ್ಷದಿಂದ ಒಳ್ಳೆ ವೆರಿ ಗುಡ್ ಫುಡ್ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ 10 ರೂಪಾಯಿ ಸಿಗೋದಕ್ಕೆ 5 ರೂಪಾಯಿ ಸಿಕ್ಕಲಿ, ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಸಿಗಬೇಕು ಅಂತ. ಚಿಕನ್ ಮಂಚೂರಿ. ಹಲೋ, ಒಳ್ಳೆ ಟೇಸ್ಟ್ ಇದೆ ಮಾತ್ರ. ನಾನು ನಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ, ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಬಂದು ಊಟ ಮಾಡ್ತಾ ಇದ್ದೀನಿ ಅಂದರೆ ಸಕ್ಕತ್ತಾಗಿದೆ. ನೀವೇನು ಅನ್ಕೊಳ್ಳಿ. ನಮಸ್ಕಾರ ಮೈಸೂರು. ನಾನಿವತ್ತು ಕಡಿಮೆ ರೇಟ್ಗೆ ಒಳ್ಳೆ ನಾನ್ ವೆಜ್ ಊಟ ಕೊಡೋ ಒಂದು ಸೂಪರ್ ನಾನ್ ವೆಜ್ ಹೋಟೆಲ್ನ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ಪರಿಚಯ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮೈಸೂರಿನ ಸರಸ್ವತಿಪುರಂನಲ್ಲಿರೋ ರಾಜು ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ವೆರೈಟಿ ಆಫ್ ಫುಡ್ ಕೊಡ್ತಾರೆ. ನಾನು ಆಗಲೇ ಹೇಳ್ದಾಗೆ ರಾಜು ದಮ್ ಬಿರಿಯಾನಿ ಈಗಾಗಲೇ ಸರಸ್ವತಿಪುರಂನಲ್ಲಿ ಇದು ಚಿರಪರಿಚಿತ ಅಂತಲೇ ಹೇಳ್ಬೋದು. ಇಲ್ಲಿ ಏನೇನಪ್ಪ ಸಿಗುತ್ತೆ ಮಾಂಸಾಹಾರಿ ಊಟಗಳು ಅಂತ ಅಂದರೆ ಒತ್ಸಾವ್ಗೆ. ಇಲ್ಲಿ ಒತ್ಸಾವ್ಗೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು, ಮತ್ತು ಸ್ಪೆಷಲ್ ಕೂಡ. ನೀರು ದೋಸೆ, ತಟ್ಟೆ ಇಡ್ಲಿ, ಪರೋಟ, ವೈಟ್ ಗೀ ರೈಸು, ಗುಂಟೂರು ಚಿಕನ್ನು, ಚಿಕನ್ ಪೆಪ್ಪರ್ ಡ್ರೈ, ಚಿಲ್ಲಿ ಚಿಕನ್, ಕೈಮಾ, ಬೋಟಿ, ಕಾಲ್ ಸೂಪ್, ಮತ್ತು ಇನ್ನೂ ವಿಶೇಷ ಅಂದರೆ ದಮ್ ಬಿರಿಯಾನಿ. ಹಾಗೆ ಇಲ್ಲಿ ಮುದ್ದೆ ಮತ್ತು ಚಿಕನ್ ಸಾರು, ಮುದ್ದೆ ಮತ್ತು ಮಟನ್ ಸಾರು ಇಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಇದು ನಾಟಿ ಸ್ಟೈಲಲ್ಲಿರುತ್ತೆ. ಇಷ್ಟು ಮಾಂಸಾಹಾರಿ ಊಟನ ಇಲ್ಲಿ ತುಂಬ ಕಡಿಮೆ ರೇಟು ಕೊಡ್ತಾರೆ. ನೀವು ಏನಾದರೆ ಈ ಮಾಂಸಾಹಾರಿ ಊಟಗಳನ್ನ ಟೇಸ್ಟ್ ಮಾಡಬೇಕು ಅಂದರೆ ಒಂದ್ಸಲ ನಮ್ಮ ರಾಜು ದಮ್ ಬಿರಿಯಾನಿಗೆ ಭೇಟಿ ನೀಡಿ. ಫುಲ್ ಅಡ್ರೆಸ್ನ ನಮ್ಮ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಬಂದಮೇಲೆ ಊಟ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ನಿಮ್ದೇನ ಪಾರ್ಸಲು ಚಿಕನ್ ಫ್ರೈ, ಇದು ಗುಂಟೂರು ಚಿಕನ್ನು ಹಾಂ ಗುಂಟೂರು ಚಿಕನ್. ಚಿಕನ್ ಮಂಚೂರಿ. ಹಲೋ, ಹಾಂ, ಪೆಪ್ಪರ್ ಚಿಕನ್, ಕೈಮಾ, ಬೋಟಿ, ಕಾಲ್ ಸೂಪ ಖಾಲಿದೆ, ಖಾಲಿ ಆಗಿದೆ. ಖಾಲಿ ಆಗಿದೆ. ವೈಟ್ ರೈಸ್ ಇದೆ. ವೈಟ್ ಗೀ ರೈಸ್ ಖಾಲಿನಾ? ವೈಟ್ ಗೀ ರೈಸ್ ಖಾಲಿ. ಇನ್ಯಾರಿಗೆ ಮುದ್ದೆ? ಇನ್ಯಾರಿಗೆ ಮುದ್ದೆ? ಹಾಫಲ್ವಾ? ರೈಸು ಸೈಡ್ಸು
ಶಾವಿಗೆ ಎಷ್ಟು ಒಂದಾ? ಊಟ ತುಂಬ ಚೆನ್ನಾಗಿದೆ ಇಲ್ಲಿ. ನಾನು 2 ವರ್ಷದಿಂದ ಇಲ್ಲಿ ಬರ್ತಾನೆ ಇದ್ದೀನಿ. ಲಿವರ್ ಗುಂಟೆ ಆಗಲಿ, ಫ್ರೈ ಆಗಲಿ, ಯಾವುದೇ ತಗೊಂಡ್ರು ಒಳ್ಳೆ ಕಡಿಮೆ ರೇಟಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಒಳ್ಳೆ ಟೇಸ್ಟ್ ಇದೆ ಮಾತ್ರ. ನಾನು ನಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ, ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಬಂದು ಊಟ ಮಾಡ್ತಾ ಇದ್ದೀನಿ ಅಂದರೆ ಸಕ್ಕತ್ತಾಗಿದೆ. ನೀವೇನು ಅನ್ಕೊಳ್ಳಿ. ಸ್ಪೆಷಲ್ ಅಂದರೆ ಲಿವರ್ ಗುಂಟೆ. ಈಗ ನಾವು ಮನೇಲಿ ಮಾಡಿದ್ರೆ ಲಿವರ್ ಗುಂಟೆನೆಲ್ಲ ತೆಗೆದು ಸೈಡ್ ಹಾಕ್ಬಿಡ್ತೀವಿ. ಆದರೆ ಲಿವರ್ ಗುಂಟೆನೇ ತಿನ್ನಕ್ಕೆ ಬಂದಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅದು. ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ. ಒಳ್ಳೊಳ್ಳೆ ಫುಡ್ ಇದೆ. ಚಿಕನಲ್ಲೇ ನಾನಾ ಥರ ಚಿಕನ್ಸ್ ಇದೆ. ಒಳ್ಳೆ ಟೇಸ್ಟಿಂಗ್ ಮಾತ್ರ. ನಾನು ಗಂಗೋತ್ರಿ ಕಾಲೇಜಿನ ಬಂದಿರೋದು. ಅಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಆಗುತ್ತೆ. ನಾನು ನಡ್ಕೊಂಡು ಬಂದು ತಿಂತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಮಾತ್ರ. ನಾವು ಕೊಡೋಂಥ ಪ್ರೈಸ್ಗೆ ಇನ್ನೂ ಜಾಸ್ತಿ ಕೊಟ್ರೂ ಸರಿನೇ ಅನಿಸ್ತಾ ಇದೆ. ಯಾಕಂದರೆ ಟೇಸ್ಟ್ ಹಂಗಿದೆ. ತುಂಬ ಚೆನ್ನಾಗಿದೆ ಮಾತ್ರ. ಸುಮಾರು ಜನ ಮಾತ್ರ. ಈಗ 1 ಗಂಟೆ, ಈಗ ಇನ್ನೊಂದು ½ ಅನ್ ಅವರ್ ನೋಡಿ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ ಬಂದು ಜನ. ತುಂಬ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಟೇಸ್ಟ್ ಇದೆ ಮಾತ್ರ. ನಂಗೆ ಲಿವರ್ ಗುಂಟೆ ಇಲ್ಲಿ ತುಂಬ ಫೇವ್ರೇಟ್ ನನಗೆ. ನಾನು ಬಂದಾಗೆಲ್ಲ ಲಿವರ್ ಗುಂಟೆ ತಗೋತೀನಿ, ಇಲ್ಲ ಪೆಪ್ಪರ್ ತಗೋತೀನಿ, ಬಿರಿಯಾನಿ ತಗೋತೀನಿ. ಬಂದಾಗೆಲ್ಲ ಇದು ತಗೋತೀನಿ, ತಿಂತೀನಿ, ಹೋಗ್ತೀನಿ. ಇದು ಮ್ಯಾಕ್ಸಿಮಮ್ 200 ಅವರ್ ಬಿಲ್ ಮಾಡಿ ಹೋಗ್ತೀನಿ ನಾನು. ಯಾಕಂದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಒಳ್ಳೆ ಟೇಸ್ಟ್ ಇರುತ್ತೆ. ಅದಕ್ಕೆ ಬಂದು ಮಾಡ್ತೀನಿ. ಹಾಫಲ್ಲೇ ಇಬ್ರಿಗೆ ಹಾಕಿರೋದು ಅಣ್ಣ. ನಿಮ್ಗೆ ಹಾಫ್ ರೈಸ್ ಅದೊಂದು ಇಷ್ಟೊತ್ತಿಗೆ ವೇಸ್ಟ್ ಆಯ್ತು ಅಷ್ಟೇ. ಹೌದಾ? ಸರಿ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಇಲ್ಲ ಇಲ್ಲ. ಸರ್ ನಮಸ್ತೆ, ನಿತೇಶ್ ಅಂತ. ನಮ್ಮದು ಇಲ್ಲಿ ಸರಸ್ವತಿಪುರಂ ಫೈರ್ ಬ್ರಿಗೇಡ್ ಹತ್ರ ರಾಜು ದಂಬಿರಿ ಅಂತ ಫಾಸ್ಟ್ ಫುಡ್ ಇರೋದು. ನಾವಿಲ್ಲಿ 10 ವರ್ಷದಿಂದ ಇಲ್ಲಿ ಸ್ಟ್ರೀಟ್ ಫುಡ್ ನಡೆಸ್ತಾ ಇದ್ದೀವಿ. ಇಲ್ಲಿ ಏನಂದರೆ ನಮಗೆ ಲೇಬರ್ಸ್ ಸಪೋರ್ಟ್ ಜಾಸ್ತಿ. ಲೇಬರ್ಗೋಸ್ಕರ ನಾವು ಚೀಪ್ ಆ್ಯಂಡ್ ಬೆಸ್ಟ್, ನೀಟಾಗಿ ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಪ್ರೈಸಿಂಗು ಮೂರನ್ನು ಮೇಂಟೈನ್ ಮಾಡ್ಕೊಂಡು 10 ವರ್ಷದಿಂದ ಒಳ್ಳೆ ವೆರಿ ಗುಡ್ ಫುಡ್ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ನಮ್ಮ ಹತ್ರ ಎಲ್ಲ ರೀತಿಯೂ ಚಿಕನ್ನು, ಮಟನ್ನು, ಅಫಿಷಿಯಲ್ಸು ಬರ್ತಾರೆ, ಸ್ಟಾಫು ಬರ್ತಾರೆ, ಈ ಕಡೆ ಗಾರೆ ಕೆಲಸದ ಲೇಬರ್ಸು ಬರ್ತಾರೆ. ಪ್ರತಿಯೊಬ್ಬರಿಗೂ ನಮಗೆ ಎಲ್ಲರಿಗೂ ಏನು ಫುಡ್ ಬೇಕು ಎಲ್ಲ ಸಿಗುತ್ತೆ. ರೀಸನಬಲ್ ರೇಟ್, ಹೊಟ್ಟೆ ತುಂಬ ಸಿಗುತ್ತೆ. ಬಂದವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡೋದೆ ಅಂತ ತೃಪ್ತಿ ಪಡಬೇಕು. ಅದು ನನ್ನ ಮೇನ್ ಇಂಟೆನ್ಷನ್. ನಮ್ಗೆ 10 ರೂಪಾಯಿ ಸಿಗೋದಕ್ಕೆ 5 ರೂಪಾಯಿ ಸಿಕ್ಕಲಿ, ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಸಿಗಬೇಕು ಅಂತ. ಸರ್ ಚಿಕನ್ನು 1 ಪ್ಲೇಟ್ 120 ಮಾಡ್ತಿದ್ದೀವಿ. ಹಾಫು ಕೊಡ್ತೀವಿ, ಫುಲ್ಲು ಕೊಡ್ತೀವಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಊಟ ಕೊಡ್ತೀವಿ ನಾವು. ಮತ್ತು ರೈಸು, ವೈಟ್ ರೈಸು, ಗೀ ರೈಸು, ಮತ್ತು ಬಿರಿಯಾನಿ ರೈಸು, ಪರೋಟ, ಚಪಾತಿ, ನೀರು ದೋಸೆ, ಶಾವಿಗೆ, ಮಟನ್ನು, ಬೋಟಿ, ಕೈಮಾ, ಮತ್ತು ತಟ್ಟೆ ಇಡ್ಲಿ, ಮತ್ತು ರಾಗಿ ಮುದ್ದೆ, ಪ್ರತಿಯೊಂದು ತುಂಬ ಐಟಮ್ ಇದೆ ಸರ್. ಮತ್ತು ಸೈಡ್ಸಲ್ಲಿ ಒಂದು 10 ಥರ ಸೈಡ್ಸ್ ಇದೆ, ಸ್ಟಾರ್ಟರ್ಸು. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕೋ ಊಟ ಮಾಡ್ಬೋದು. ಆ ಥರ ನಮ್ಮದು ಸೆಲೆಕ್ಷನ್ ಊಟ ಇದೆ. ಮತ್ತು ಎಲ್ಲ ಲೈವ್, ನೀವೇನು ಬೇಕಾದ್ರೂ ನೋಡಿ, ಕಣ್ಣಲ್ಲಿ ನೋಡಿ ಇದನ್ನು ಹಾಕಿ ಅಂತ ಕೇಳಿ ಹಾಕಿಸ್ಕೊಬೋದು. ಆ ಥರ ಇದೆ ಸರ್. ನಮಗೆ ಇಲ್ಲಿ ರೆಗ್ಯುಲರ್ 10 ವರ್ಷದಿಂದ ಒಬ್ಬರೇ ಸರ್ ನಮ್ಮ ಸಪ್ಲೈ. ಮಟನ್, ಚಿಕನ್ ಒಬ್ಬರೇ ಕೊಡ್ತಾ ಇದ್ದಾರೆ. ಅವ್ರ ಹತ್ರ ನಾವು ರೆಗ್ಯುಲರ್ ನೀಟಾಗಿ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಹಂಗಾಗಿ ನಾವು ಅವ್ರ ಹತ್ರನೇ ಒಬ್ಬರ ಹತ್ರನೇ ಬಿಸ್ನೆಸ್ ಮಾಡ್ತಾರೆ ಸರ್. ನಮ್ಮದು ಬ್ರ್ಯಾಂಚ್ ಅಂದರೆ ನಮ್ಮದು ಇದೇ ಮೇನ್ ಬ್ರ್ಯಾಂಚು. ಮತ್ತು ಇಲ್ಲಿ ಸರಸ್ವತಿಪುರಂ ಕೆಂಚಪ್ಪ ಬಿಲ್ಡಿಂಗಲ್ಲೊಂದು ಬ್ರ್ಯಾಂಚ್ ಇದೆ ಸರ್. ಅದು ಹೋಟೆಲ್ಲು. ನಮ್ಮದು ಸ್ಟ್ರೀಟ್ ಫುಡ್ ಇದೊಂದೇ ಬ್ರ್ಯಾಂಚ್. ಬೇರೆ ಎಲ್ಲೂ ಬ್ರ್ಯಾಂಚಸ್ ಇಲ್ಲ ಸರ್. ಸರ್ ಹಾಲಿಡೇ ಯಾವತ್ತೂ ಇಲ್ಲ. ನಮ್ಮದು ಫೆಸ್ಟಿವಲ್ಗಳಲ್ಲಿ ಮಾತ್ರ ಹಾಲಿಡೇ. ಮಿಕ್ಕಿದ ಎಲ್ಲ ವರ್ಕಿಂಗ್ 7 ಡೇಸು ನಮ್ದು ಇದ್ದೇ ಇರ್ತೀವಿ ಸರ್. 20 ಪ್ಲೇಟ್ ಕೊಟ್ಟು ಸಿಂಗಲ್ ತಾಳಿ ಅಣ್ಣ. ಮರುಮೌಲ್ಯಮಾಪನ ಅರ್ಜಿ ಹಾಕೊಳ್ಳೋದಕ್ಕೂ ಮೊದಲು